ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತು ರಾತ್ರಿ ಊಟಕ್ಕೆ ನಾನು ಮತ್ತು ಮಕ್ಕಳಿಬ್ಬರು 3 ಜನನೇ ಇದ್ದಿದ್ದರಿಂದ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೆ. ಪನ್ನೀರ್ ಸಹ ಇತ್ತು, ಹಾಗಾಗಿ ಪನ್ನೀರಿಂದ ಏನಾದ್ರು ಒಂದು ಮಾಡೋಣ ಅಂತ. ಮಕ್ಕಳು ಸ್ವಲ್ಪ ಸ್ಯಾಂಡ್ವಿಚ್ ಎಲ್ಲ ಬೇಕು ಅಂತ ಕೇಳ್ತಾಯಿದ್ರು, ಹಾಗಾಗಿ ಸ್ಯಾಂಡ್ವಿಚನ್ನೇ ಮಾಡ್ಕೊಳ್ಳೋಣ, ನಾವು 3 ಜನ ಅಲ್ವಾ ಇರೋದು ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಮಧ್ಯಾಹ್ನದ ಊಟಕ್ಕೆ ಕೂಡ ನಾನು ಯಾವುದೇ ಪ್ರೋಟೀನ್ ಅಂಶ ಏನು ತೊಗೊಂಡಿರಲಿಲ್ಲ ಐಟಮ್ಸು, ಹಾಗಾಗಿ ಇವತ್ತು ಪನ್ನೀರನ್ನ ಹಾಕ್ಕೊಳ್ಳೋಣ ಸ್ವಲ್ಪ ಸ್ಯಾಂಡ್ವಿಚ್ಗೆ ಅಂತೇಳಿ ಅದನ್ನು ಕೂಡ ತಗೊಂಡಿದ್ದೀನಿ. ಹಾಗೆಯೇ ಎಲ್ಲ ವೀಡಿಯೋಗಳಲ್ಲೂ ಒಂದೊಂದು ವೆಯ್ಟ್ ಲಾಸ್ ಬಗ್ಗೆ, ರೆಸಿಪೀಸ್ ಬಗ್ಗೆ ಕಮೆಂಟ್ ಬರ್ತಾನೆ ಇತ್ತು. ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋನಲ್ಲಿ ಹೇಳ್ತಾ ಇದ್ದೀನಿ. ಸೊ ನಾನು ಫಸ್ಟಿಗೆ ವೆಯ್ಟ್ ಲಾಸ್ನ ಮಾಡಬೇಕು ಅನ್ನೋಕ್ಕೂ ಮುಂಚೆನೇ ನಾನು ಒಬ್ಬ ನ್ಯೂಟ್ರಿಷಿಯನ್ ಹತ್ರ ನನ್ನ ಒಂದು ಡಯಟ್ ಪ್ಲಾನನ್ನು ತೊಗೊಂಡಿದ್ದೆ. ಸೊ ಹಾಗಾಗಿ ನನ್ನ ವೆಯ್ಟ್ ಲಾಸನ್ನು ಮಾಡಲಿಕ್ಕೆ ಈಸಿ ಆಯಿತು ಅಂತಲೇ ಹೇಳ್ಬೋದು. ಸೊ ಕೆಲವೊಂದು ಒಬ್ಬೊಬ್ಬರು ಒಂದೊಂಥರ ವೀಡಿಯೋಸ್ನ ತೋರಿಸ್ತಾರೆ, ಅವ್ರನ್ನ ನೋಡಿಕೊಂಡು ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಖಂಡಿತ ಸಾಧ್ಯ ಆಗೋಲ್ಲ. ಯಾಕಂದರೆ ಅವ್ರ ಬಾಡಿಗೆ ತಕ್ಕಂತೆ ಅವ್ರಿಗೆ ಯಾವ ಥರದ ಪ್ರೋಟೀನ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಫೈಬರ್ ಈ ಥರದನ್ನು ತೊಗೊತಾ ಇರ್ತಾರೆ. ಅದನ್ನು ನಾವು ಫಾಲೋ ಮಾಡಿದ್ರೆ ನಮ್ಮ ಬಾಡಿಗೆ ಅದು ಅಡ್ಜಸ್ಟ್ ಆಗೋಲ್ಲ, ತುಂಬ ಅದು ಕಷ್ಟ ಆಗುತ್ತೆ. ಬೇರೆ ರೀತಿಯೇ ಅಥವಾ ವೆಯ್ಟ್ ಗೇನ್ ಕೂಡ ಆಗ್ತೀವಿ ಇನ್ನು ಅದನ್ನೆಲ್ಲ ಫಾಲೋ ಮಾಡೋದ್ರಿಂದ. ಆದಷ್ಟು ನಾನು ಹೇಳೋದಾದರೆ ಒಬ್ಬ ನ್ಯೂಟ್ರಿಷಿಯನ್ ಹತ್ರ ನಿಮ್ಮ ಪ್ಲ್ಯಾನನ್ನು ತೊಗೊಳ್ಳಿ ಅಂತಲೇ ಹೇಳ್ತೀನಿ. ಸೊ ಅದ್ರ ಬಗ್ಗೆ ಇಲ್ಲ ಅಥವಾ ನಮಗೆ ಎಲ್ಲ ಗೊತ್ತಿದೆ ಅನ್ನೋರು ನೀವೇ ಓನಾಗಿ ಕೂಡ ಮಾಡ್ಕೋಬೋದು. ಹೆಲ್ತಿ ವರ್ಷನಲ್ಲಿ ಮನೇಲೇ ಎಲ್ಲ ಥರದ ಊಟಗಳನ್ನ ತಿಂದ್ಕೊಂಡು ಆರಾಮವಾಗಿ ವೆಯ್ಟ್ ಲಾಸನ್ನು ಮಾಡ್ಕೊಬೋದು. ನನ್ನ ಜರ್ನಿಯಲ್ಲಿ ನಾನು ಯಾವುದೇ ಥರದ ಫುಡ್ ಕಂಟ್ರೋಲ್ ಕೂಡ ಮಾಡಿರಲಿಲ್ಲ, ಎಲ್ಲನೂ ಆರಾಮವಾಗಿ ತಿನ್ಕೊಬಂದೆ. ಅಷ್ಟು ಚೆನ್ನಾಗಿತ್ತು ನನ್ನ ಡಯಟ್ ಪ್ಲಾನ್ ಕೂಡ. ಹಾಗೆ ಹೊರಗಡೆ ಕೂಡ ಊಟಗಳನ್ನ ತಿನ್ಕೊಂಡು ಬಂದೆ, ಅದರ ಲಿಮಿಟಲ್ಲಿ ತಿನ್ಕೊಬಂದು ಪೋಷನ್ ಕಂಟ್ರೋಲಲ್ಲಿ ಊಟ ಮಾಡೋದ್ರಿಂದ ನಮಗೆ ವೆಯ್ಟ್ ಲಾಸ್ ಅನ್ನೋದು ಆರಾಮವಾಗಿ ಆಗುತ್ತೆ. ಅದಕ್ಕೆ ತಕ್ಕಂತೆ ಕೆಲವೊಂದಷ್ಟು ವರ್ಕೌಟ್ಗಳಿರುತ್ತೆ, ವಾಕಿಂಗ್, ಯೋಗ, ಎಕ್ಸಸೈಸ್ ಈ ಥರದನ್ನು ಮಾಡಲೇಬೇಕು ಕಂಪಲ್ಸರಿ. ಇದ್ರ ಬಗ್ಗೆ ಮಾತಾಡ್ತಾ ಸ್ಟಫಿಂಗಿಗೆ ಏನೆಲ್ಲ ಆಗ್ತದೆ ಅನ್ನೋದನ್ನು ಹೇಳೋದನ್ನ ಮರೆತೇ ಹೋಯಿತು. ವಿಡಿಯೋದಲ್ಲಿ ನೋಡಿರ್ತೀರ, ಕಾರ್ನ್, ಕ್ಯಾರೆಟ್, ಈರುಳ್ಳಿ ಹಾಗೆಯೇ ಪಾಸ್ತಾ ಸಾಸನ್ನು ಕೂಡ ಯೂಸ್ ಮಾಡಿದ್ದೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಪನ್ನೀರು ಹಾಗೆ ಪೆಪ್ಪರ್, ಸಾಲ್ಟ್ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ವೀಟ್ ಬ್ರೆಡ್ಡನ್ನು ಯೂಸ್ ಮಾಡ್ತಾ ಇದ್ದೀವಿ. ಮುಂಚೆ ಎಲ್ಲ ನಾವು ಮನೆಯಲ್ಲಿ ಮೈದಾ ಹಿಟ್ಟಿಂದು ಬ್ರೆಡ್ಡನ್ನೇ ಯೂಸ್ ಮಾಡ್ತಿದ್ವಿ. ಅದಾದಮೇಲೆ ಮಕ್ಕಳು ಕೂಡ ಅದನ್ನೇ ಇಷ್ಟಪಟ್ಬಿಟ್ಟಿದ್ರು. ಸ್ವಲ್ಪ ಚೇಂಜಸನ್ನು ಮಾಡ್ಕೊಂಡಿದ್ರಿಂದ ಇದನ್ನು ವೀಟ್ ಬ್ರೆಡ್ಡನ್ನು ಕೂಡ ಆರಾಮವಾಗಿ ಇಷ್ಟಪಟ್ಟು ತಿಂತಾರೆ. ಮುಂಚೆ ಟೇಸ್ಟಲ್ಲಿ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ, ಸ್ವಲ್ಪ ಸಪ್ಪೆ ಅನಿಸುತ್ತೆ, ಇದು ಅಷ್ಟು ಟೇಸ್ಟ್ ಇರಲ್ಲ. ಬಟ್ ಈ ರೀತಿ ಸ್ಯಾಂಡ್ವಿಚ್ ಆಗಿರ್ಬೋದು, ಬ್ರೆಡ್ ಟೋಸ್ಟು, ಬ್ರೆಡ್ ಆಮ್ಲೆಟ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೆಲ್ತಿ ವರ್ಷನ್ ಅಂತಲೇ ಹೇಳ್ಬೋದು. ಅಷ್ಟರೊಳಗೆ ಇಲ್ಲಿ ಪನ್ನೀರ್ ಸ್ಯಾಂಡ್ವಿಚ್ ಕೂಡ ರೆಡಿ ಆಯಿತು. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿತ್ತು. ಸ್ಟಫಿಂಗ್ ಎಲ್ಲ ಪನ್ನೀರ್ ಹಾಕಿರೋದ್ರಿಂದ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇವತ್ತಿನ ಊಟಕ್ಕೆ ಇಷ್ಟೇ ಸಿಂಪಲ್ಲಾಗಿ ಒಂದು ಪನ್ನೀರ್ ಸ್ಯಾಂಡ್ವಿಚನ್ನು ಮಾಡ್ಕೊಂಡಿದ್ದೀನಿ. ಇದು ಇವತ್ತಿನ ಮಿನಿ ವ್ಲಾಗ್. ಇಷ್ಟ ಆಗಿದ್ರೆ ಇವತ್ತಿನ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.